ಸ್ವಾಭಿಮಾನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, ಈ ರಾಜ್ಯದ ಸ್ವಾಭಿಮಾನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಜಿಂದಾಬಾದ್ 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 ಜಿಂದಾಬಾದ್। भगवान की बुद्ध भगवान की जिंदाबाद जिंदाबाद जिंदाबाद। केंद्र सरकारಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರುವ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರುವ ರಾಜ್ಯಪಾಲರಿಗೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಸರ್ಕಾರಕ್ಕೆ ಸರ್ಕಾರ, ಸರ್ಕಾರಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿ ಜೆಡಿಎಸ್ಗೆ ದಲಿತರು ಬರುವ ದಾರಿ ಬಿಡಿ, ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಸಂವಿಧಾನವನ್ನು ಗಾಳಿಗೆ ತೋರುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಜಿಂದಾಬಾದ್ 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 ಜಿಂದಾಬಾದ್। ಈ ರಾಜ್ಯದ ಸ್ವಾಭಿಮಾನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, ಈ ರಾಜ್ಯದ ಸ್ವಾಭಿಮಾನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್। ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ಈ ರ್ಯಾಲಿಯ ಉದ್ದೇಶ ಏನು ಅಂತಂದ್ರೆ ಜನತಂತ್ರ ವ್ಯವಸ್ಥೆಯನ್ನು ಬುಡಮೇಲು ಮಾಡಲು ಹೊರಟಿರತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ನಿರ್ಧಾರವನ್ನು ಖಂಡಿಸಿ, ಜೊತೆಗೆ ಈ ರಾಜ್ಯದ ಅಪರೂಪದ ರಾಜಕಾರಣಿ ಸ್ವಾಭಿಮಾನಿ ಮುಖ್ಯಮಂತ್ರಿ ಸರ್ವ ಜನಾಂಗದ ಜನನಾಯಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸುವ ಮೂಲಕ ನಾವು ಘನವೆತ್ತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಸಾವಿರಾರು ಜನ ನನ್ನ ಹೋರಾಟಗಾರ ಬಂದು ಒಡಗೂಡಿ ಇವತ್ತು ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾಗಿದೆ। ಏನಾಗಿದೆ ಅಂತಂದ್ರೆ, ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ ಅಂತಕ್ಕಂಥ ವಿಚಾರವನ್ನು ಓದ್ತಾ ಇದ್ವಿ। ಅತ್ಯಂತ ಬಹುಮತವನ್ನು ಪಡೆದುಕೊಂಡು ಸುಮಾರು 136 MLA ಸ್ಥಾನಗಳನ್ನು ಗಳಿಸುವುದರ ಮೂಲಕ ಸುಭದ್ರ ಸರ್ಕಾರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ರಾಜ್ಯದ ಹೆಮ್ಮೆಯ ದೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಒಂದು ಕಪ್ಪು ಚುಕ್ಕೆಯನ್ನು ಕೂಡಿಸಬೇಕು, ಅವರಿಗೆ ಅವರ ಹೆಸರಿಗೆ ಧಕ್ಕೆ ತರಬೇಕು, ಅವರಿಗೆ ರಾಜೀನಾಮೆ ತಗೋಬೇಕು। ಅವರು ರಾಜೀನಾಮೆ ಕೊಟ್ರಪ್ಪ ಅಂತಂದ್ರೆ ನಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ। ಕಾಂಗ್ರೆಸ್ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತದೆ ಕರ್ನಾಟಕ ರಾಜ್ಯದಾಗ। ಹಾಗಾಗಿ ಇಡೀ ದಕ್ಷಿಣ ಭಾರತದಾಗ ಕರ್ನಾಟಕ ನಾವು ಅಧಿಕಾರದಾಗ ಬರ್ತೀವಿ, ಹಾಗೆ ದೇಶ ತುಂಬಾ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತಕ್ಕಂಥ ಹುಚ್ಚು ಮನಸ್ಸಿನ ಹೇಸಿ ಮನಸ್ಸಿನ ಅನೇಕ ರಾಜಕೀಯ ಪಕ್ಷಗಳು ಒಂದೇ ಅಲ್ಲ, ಇದ್ರಾಗ NDA ಒಟ್ಟು ಅವೆಲ್ಲವುಗಳು ಕೂಡಿ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಮುಗಿ ಬೀಳ್ತಕ್ಕಂಥ ಕೆಲಸ ಮಾಡ್ಯಾರ। ಆದ್ರೆ ಸಿದ್ದರಾಮಯ್ಯ ಸಾಹೇಬರು ಯಾವುದು ತಪ್ಪು ಮಾಡಿಲ್ಲ, ಅದು ಮಾಡ್ತಕ್ಕಂಥದ್ದು ಮೂಢ ಪ್ರಕರಣದಲ್ಲಿ ಅದು ಹಗರಣ ಅಲ್ಲ। ದಯವಿಟ್ಟು ಮಾಧ್ಯಮದವರು ಅರ್ಥ ಮಾಡ್ಕೋಬೇಕು। ಹಗರಣ ಅಂತಂದ್ರೆ ಅದು ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥದ್ದು, ಅದು ಏನೋ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥದ್ದು ಹಗರಣ। ಇದೊಂದು ಪ್ರಕರಣ ಅಂದ್ರೆ ಏನೋ ನಡೆದ ಅಲ್ಲಿ ಆ ನಡೆದದ್ದು ಅದು ಏನಾಗ್ಯದ ಏನ್ ತೆಗ್ಯದ ಅದಕ್ಕೊಂದು ಔಷಧಿ ಕೊಡ್ಲಕ್ಕ ಅಲ್ಲಿ ನಿಮ್ಮ ಮೂಢ ಅಧಿಕಾರಿಗಳು ಅದಾರ, ಜಿಲ್ಲಾಧಿಕಾರಿಗಳು ಎಲ್ಲರೂ ಅದಾರ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊ ಅಲ್ಲ ಬಿತ್ತಾರ್ರಿ, ಸುಳ್ಳು ಬಿತ್ತಲಕತ್ತಾರ ಬಿಜೆಪಿ ಅವರು, ಸುಳ್ಳು ಬಿತ್ತುಕೊಳತ್ತಾರ, ಧರ್ಮದ ಮೇಲೆ ಸಂಘರ್ಷ ಹುಟ್ಟಿಸ್ಲಕತ್ತಾರ, ಜನಾಂಗದ ಮೇಲೆ ಕೋಮು ಗಲಭೆಯನ್ನು ಹುಟ್ಟಿಸ್ಲಕತ್ತಾರ। ಅವರಿಗೆ ಇನ್ನೊಂದು ಪ್ರಶ್ನೆನೇ ಇಲ್ಲ, ಈ ದೇಶದಾಗ ನಿರುದ್ಯೋಗದ, ಬಡತನದ, ಅಸ್ಪೃಶ್ಯತೆ ಅದ, ಮಹಿಳೆಯರ ಮೇಲೆ ದಿನನಿತ್ಯ ರೇಪ್ ಆಗತ್ತವ, ಅನಕ್ಷರತೆ ಅದ, ದಿನಕ್ಕೆ 100 ತೊಂದರೆಗಳವ, ಬಡತನದ, ಹಸುವದ, ಇವೆಲ್ಲವುಗಳ ಬಗ್ಗೆ ಪ್ರಶ್ನೆ ಮಾಡೋದು ಬಿಟ್ಟು ಕೇವಲ ಸಿದ್ದರಾಮಯ್ಯ ಒಬ್ಬ ಅತ್ಯಂತ ಪ್ರಾಮಾಣಿಕವಾಗಿ ಜೀವನವನ್ನು ಸಾಗಿಸಿರ್ತಕ್ಕಂಥ ವ್ಯಕ್ತಿ। ಸಿದ್ದರಾಮಯ್ಯ ಸಾಹೇಬರ ಒಂದು ಹಿಂದಿನ ಜೀವನವನ್ನ ಇವತ್ತಿನಿಗೂ ಕೂಡ ನಾವು ನೋಡ್ಕೊಂಡಾಗ ನಾವು ಕೇವಲ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೆ ನಮ್ಮ ಅಣ್ಣದವರಿಗೆ, ನಮ್ಮ ತಮ್ಮದವರಿಗೆ, ನಮ್ಮ ಅಣ್ಣತಮ್ಮದವ್ರಿಗೆ ಎಲ್ಲರಿಗೂ ಕಾರ ಗಾಡಿ ಓಡ ಕೂಡಿಸ್ತೀವಿ। ಆದ್ರೆ ಇವತ್ತಿನವರೆಗೆ ಅವ್ರ ಅಣ್ಣತಮ್ಮದವ್ರಿಗೆ ಇನ್ನೂ ಅವರಿಗೆ ಸೈಕಲ್ ಮೇಲೆ ತಿರುಗಾಡ್ತಕ್ಕಂಥದ್ದು ಏನಾದರೂ
ದೇಶದೊಳಗೆ ಯಾವುದಾದ್ರೂ ಕುಟುಂಬದ ಅಂದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು. ನಾವೇನು ಯಾರ್ದು ಎಂಜಲ್ ಮಾತಾಡಲ್ಲ, ಯಾವುದೇ ಒಂದು ಪಕ್ಷದ ಗುಲಾಮನಾಗಿ ಮಾತಾಡಲ್ಲ. ಆದ್ರೆ ವ್ಯವಸ್ಥೆ ಇದ್ದಂಗೆ ಹೇಳಂದ್ರೆ ಕುಡಿದು ತಾಯಿ ಹಾಲು ಕೂಡ ವಿಷ ಆದೀತು ಅಂತಕ್ಕಂಥ ಕಲ್ಪನೆ ಒಳಗೆ ನಾನು ನಂಬಿಕೆ ಇಟ್ಟಿರ್ತಕ್ಕಂಥ ವ್ಯಕ್ತಿ ನಾನು. ಹಾಗಾಗಿ ನಾನು ಒಂದು ಒಳ್ಳೆಯ ವ್ಯಕ್ತಿ, ಅಂತ ಸೈದ್ಧಾಂತಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಅಂಥವ್ರ ಮೇಲೆ ಇವತ್ತು ಕಪ್ಪು ಚುಕ್ಕೆ ಕೂಡಿಸುವುದರ ಮೂಲಕ ಸರ್ಕಾರ ಅಸ್ಥಿರಗೊಳಿಸ್ಲಿಕ್ಕೆ ಹೊಂಟಾರ. ನಾವು ಇಷ್ಟಕ್ಕೆ ಬಿಡಲ್ಲ. ಕೇವಲ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರದಾಗ ಹೇಗದ, ನಾಳಿನ ದಿನಮಾನದಲ್ಲಿ ಮುಂದೆ ಇನ್ನೂ ಕೂಡ ಈ ಪ್ರಕರಣ ಬೆಳಿಲಿಕ್ಕೆ ಬಿಟ್ಟುಕೊಟ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಆದ್ರೆ ಅವರು ಕೂಡ ಒಂದಿಷ್ಟು ಜನಕ ಅಹಿಂದ ಮುಖಂಡರು ಅಂತೇಳಿ ನಿನ್ನ ರಾಜ್ಯಪಾಲರಿಗೆ ಮನವಿ ಕೊಟ್ಟರು. ಯಾಕಂದ್ರೆ ಕಾಂಗ್ರೆಸ್ ಹಟಾವು ದಲಿತ ಬಚಾವತ್ತ, ಕಾಂಗ್ರೆಸ್ ಹಟಾವು ದಲಿತ ಬಚಾವತ್ತ. ನಾವು ದಲಿತ ಬಚಾವೋ ಅದು ಎಲ್ಲರೂ ಮಾಡಿದವ್ರು. ಯಾಕಂದ್ರೆ SCP TSP ದುಡ್ಡು ದುರ್ಬಳಕೆ ಮಾಡ್ಕೊಂಡಿರತ್ತ. SCP TSP ದುಡ್ಡು ಅಂತೇಳಿ ಗುರುತು ಮಾಡಿ ಕೊಟ್ಟವರೇ ಸಿದ್ದರಾಮಯ್ಯನವರು. ಇವತ್ತಿನ BJP ಸರ್ಕಾರದಾಗ ಅವ್ರು ಏನಿದೆ ದುರ್ಬಳಕೆ ಮಾಡ್ಕೊಂಡ್ರೆ ಅವ್ರು ಹೋರಾಟ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊತಾರೆ, ವಾದ ಜೈಲಿಗೆ ಹಾಕ್ತಿದ್ರು, ಅವಾಗ ಸುಮ್ಕೂತರು. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಕಾಂಗ್ರೆಸ್ ಪಕ್ಷ ಮೇಲೆ ಮುಗಿಬಿಡ್ತಾರ ಅಂತವನ್ನ ನಾವು ಖಂಡಿಸ್ತೀವಿ. ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಬಂದಿರತಕ್ಕಂಥ ಆರೋಪ ಅದು ಸತ್ಯಕ್ಕೆ ದೂರದ, ಕಂಡಾಪಟ್ಟಿ ಸಿಕ್ಕಾಪಟ್ಟೆ ಸುಳ್ಳದ. ಅದನ್ನ ಯಾರು ನಂಬಾರ್ದು. ಈ ರಾಜ್ಯದ ಜನತೆ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಗೌರವ ಇಡಬೇಕು. ನಾವು ಅವ್ರ ಮೇಲೆ ಗೌರವ ಇಡ್ತೀವಿ. ಅವ್ರ ವಿಚಾರಕ್ಕಾಗಿ ನಮ್ಮ ದಲಿತ ಸಂಘರ್ಷ ಸಮಿತಿ ಸಂಪೂರ್ಣವಾಗಿ ನಾವು ಹೋರಾಟ ಮಾಡಕ್ಕೆ ಸಿದ್ಧಿದ್ದೀವಿ. ನನ್ನೊಟ್ಟಿಗೆ ಇವತ್ತು ವಿಜಯಪುರ ಜಿಲ್ಲೆಯ ಹಿಂದೆ ಒಕ್ಕೂಟನೇ ಇಲ್ಲಿದೆ. ಎಲ್ಲ ಒಂದು ಬಳಗದವರು ಕೂಡ ನಾವು ಈ ವೇದಿಕೆ ಮೂಲಕ ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಅವತ್ತು ನಾವು ಅವ್ರ ಬೆನ್ನಿಗೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತಾ ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ನನ್ನ ಹೆಸರು YC ಮಯೂರ್ ಅಂತ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಪ್ರಮುಖರಾಗಿ ಮಾತಾಡ್ತಾ ಇದ್ದೀನಿ. ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರಾಗಿ ಮಾತಾಡ್ತಾ ಇದ್ದೀನಿ. ಸಮಿತಿ ಜಿಲ್ಲಾ ಶಾಖೆಯಿಂದ ಒಂದು ಮಾನ್ಯ ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸುತ್ತಾ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತಿನ ದಿವಸ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಕಾರಣ ಇಷ್ಟೇ, ಯಾಕಂದರೆ ಒಬ್ಬರು ಈ ಸಿದ್ದರಾಮಯ್ಯನವರು ಒಬ್ಬ ದೀನ ದಲಿತರ, ಹಿಂದುಳಿದ, ಅಲ್ಪಸಂಖ್ಯಾತರ ನಾಯಕರು ಹಾಗೂ ಕಟ್ಟ ಕಡೆ ವ್ಯಕ್ತಿಗೆ ನ್ಯಾಯ ಕೊಡಿಸುವಂಥ ಏಕೈಕ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯ. ಅದಕ್ಕೆ ಈ ಒಂದು ಮೂಢ ಅನ್ನೋ ಒಂದು ಹಗರಣದಲ್ಲಿ ಸಿಗಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ನಡೆಸಿದ್ದಾರೆ. ಆ ಮೂಢ ಅನ್ನೋ ಹಗರಣ ಅದು ಏನೂ ಅಲ್ಲ, ಅದೊಂದು ದೊಡ್ಡ ಪ್ರಕರಣ ಅಷ್ಟೇ. ಯಾಕಂದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಒಂದು 14 ಪಾಟ್ ತೊಗೊಂಡು ಅಂತ ಕೋಟ್ಯಾಧಿಪತಿ ಇನ್ನೋವಾ ಕಾರ್ ತಿರುವಂತ ನೋಡ್ತೀವಿ. 2 ಸಲ ಉಪಮುಖ್ಯಮಂತ್ರಿ, 2 ಸಲ ಮುಖ್ಯಮಂತ್ರಿ ಆದವ್ರ ಮ್ಯಾಗ ಉದ್ದೇಶಪೂರ್ವಕವಾಗಿ ಒಬ್ಬ ಹಿಂದುಳಿದ ನಾಯಕ ಅನ್ನೋ ಕಾರಣಕ್ಕೆ BJP ಮತ್ತು JDSನವರು ಉದ್ದೇಶಪೂರ್ವಕ ಅವ್ರ ಮ್ಯಾಗೆ ಒಂದು ಕಳಂಕನ ಹಾಕಿದ್ದಾರೆ. ಇದರ ಉದ್ದೇಶಿಷ್ಟ ಹಿಂದೆ BJPಯವರ ಒಂದು ಕೈಗೊಂಬೆ ಆಗಿರುವಂಥ ರಾಜ್ಯಪಾಲರು ಈ ಒಂದು ಕೆಲಸ ಮಾಡಿದ್ದಾರೆ. ರಾಜ್ಯಪಾಲರಿಗೆ ಸಂವಿಧಾನ ಏನು ಅನ್ನೋದೇ ಗೊತ್ತಿಲ್ಲ ಅವಂಗ. ಹೀಗಾಗಿ ಈ ರಾಜ್ಯಪಾಲರನ್ನು ಮತ್ತೆ ವಾಪಸ್ ತಗೊಂಡು ಹೋಗಬೇಕು. ಸಿದ್ದರಾಮಯ್ಯನವರಿಗೆ ನಾವೆಲ್ಲರೂ ಕೂಡಿ ಅವರ ಮುಖ್ಯಮಂತ್ರಿಯನ್ನು ಮುಂದುವರಿಸುವಂಥ ಪ್ರಯತ್ನ ನಾವು ಈಗಾಗಲೇ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರ ಮಾಡಿದ್ದೀವಿ. ಇನ್ನೂ ಅಕಸ್ಮಾತ್ ಅವರು ಏನಾದರೂ ಕಳಂಕ ಆದರೆ ಇನ್ನೂ ಉಗ್ರವಾದಂಥ ಹೋರಾಟ ಮಾಡ್ತೀವಿ ಅಂತ ಹೇಳ್ತೇನೆ. ಸಿದ್ದೂರಾಯನವರು, DSS जिला संचालक विजयपुर। आज जो है कर्नाटक दलित संघर्ष समिति DJ सागर साहब के आदेश के मुताबिक जिले बीजापुर में हमारे DSS के जिला संचालक सिद्धूरायनवर और YC मयूर और हमारे तमाम अहिंद नेताओं, दलित नेताओं के नेतृत्व में जो है डॉक्टर बाबा साहेब अम्बेडकर के सर्कल से होते हुए गांधी सर्कल को जाकर डिप्टी कमिश्नर को एक मेमोरेंडम दिया गया। इसकी यही वजह है कि जो हमारे राज्य के गवर्नर हैं, राज्यपाल हैं, वो जो बीजेपी केंद्र की जो बीजेपी सरकार है, उस सरकार के गुड़िया की तरह काम कर रहे हैं, उनके हाथ का खिलौना की तरह काम कर रहे हैं। क्योंकि उन पर जो इल्ज़ाम लगाया है, मूढ़ा का जो इल्ज़ाम लगाया जा रहा है सिद्धरामैया साहब पर, वो सरासर गलत है, वो झूठ है। क्योंकि वो सिर्फ 14 गुंटे लेने की जो बात कर रहे हैं, एक मामूली सा मेंबर, ग्राम पंचायत का मेंबर करोड़ों रुपए कमाता है, उसका कुछ पूछने वाला नहीं है। लेकिन सिद्धरामैया साहब 2 बार उप मुख्यमंत्री, मंत्री और मंत्री चीफ मिनिस्टर रह चुके हैं। इस तरह का बेबुनियाद उन पर इल्ज़ाम लगा रहे हैं, सरासर गलत है। आने वाले दिनों में मैं बीजेपी सरकार के, केंद्र सरकार से और बीजेपी के नेताओं से राज्य के ये मुतालबा करता हूँ, ये गुजारिश करता हूँ और उनको वार्निंग देता हूँ, अगर आप लोग जल्द से जल्द इस होराटा को, उनके खिलाफ जो लगाए आरोपों को वापस लेंगे, वरना आने वाले दिनों में जो है दलित संघर्ष समिति और अहिंद संगठन की ओर से पूरे राज्य भर में एक बहुत जबरदस्त और बहुत ही भयंकर प्रोटेस्ट किया जाएगा। इसके जिम्मेदार आप खुद होंगे। ऐसी बात करते हुए मैं अपनी बात को खत्म करता हूँ। फयाज कलादगी।
Go back, go back. Rajpal, go back. Go back, go back. Rajpal, go back. Go back, go back. Rajpal, go back. ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಅಧಿಕಾರ ನಡೆಸುತ್ತಿರುವ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಅಧಿಕಾರ ನಡೆಸುತ್ತಿರುವ ರಾಜ್ಯಪಾಲರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಅಧಿಕಾರ ನಡೆಸುತ್ತಿರುವ ರಾಜ್ಯಪಾಲರಿಗೆ ಮತ್ತು ಬಿಜೆಪಿ ಜೆಡಿಎಸ್ ಪಕ್ಷಗಳಿಗೆ ಮತ್ತು ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಸ್ವಾಭಿಮಾನಿ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ನಾವು ಬರೆದ ಹಾಗೆ ಮಾನ್ಯ ರಾಷ್ಟ್ರಪತಿಗಳಿಗೆ ತಾವು ಶಿಫಾರಸು ಮಾಡಬೇಕು ಅಂತೇಳಿ ವೇದಿಕೆ ಮೂಲಕ ವಿನಂತಿಸಿಕೊಂಡು ಈ ಮನವಿಯನ್ನ ನಮ್ಮೆಲ್ಲ ಹೋರಾಟದ ಮುಖಂಡರು ವಹಿಸಿಕೊಂಡಿರ್ತಕ್ಕಂಥ ಸೋಮನಾಥ್ ಕಳ್ಳಿಮನಿ ಅಣ್ಣವರು, ಸಿದ್ದು ರಾಯಣ್ಣವರು, ಜೊತೆಗೆ ಕಲಾದಿಗೆ ಅವರು ಮತ್ತು ನಮ್ಮ ಧರ್ಣಾಕರ್ ಅವರು, ನಮ್ಮ ಎಲ್ಲ ಶ್ರೀಶೈಲಣ್ಣವರು ಎಲ್ಲರೂ ಕೂಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದಾರೆ. ಜಿಲ್ಲಾ ಸಂಚಾಲಕರು ಹಾಗೂ ಎಲ್ಲ ಪದಾಧಿಕಾರಿಗಳು, ವೈಸಿ ಮಯೂರವರು, ರಮೇಶ್ ಧರ್ನಾಕರ್, ಮಾಂತೇಶ್ ಸಾಸವಾಳ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಮೂಲಕ ಶಾಂತಿಯುತವಾಗಿ ಮನವಿ ಕೊಟ್ಟಿದ್ದಾರೆ. ಮಾನ್ಯ ಗಂಟೆ ಹೊತ್ತು ರಾಷ್ಟ್ರಪತಿಗಳಿಗೆ ರಾಜ್ಯ ಸರ್ಕಾರದ ಮೂಲಕ ಮನವಿ ಪತ್ರವನ್ನು ಕಳಿಸಿಕೊಡ್ತಾ ಇದ್ದೀನಿ. ತಾವು ಇಲ್ಲಿಗೆ ಪ್ರತಿಭಟನೆ ಮುಕ್ತಾಯಗೊಳಿಸಬೇಕು. ಮಾನ್ಯ